ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗಾದ್ರೆ ಸಂಕ್ರಾಂತಿ ಹಬ್ಬದ ದಿವಸ ಒಂದು ಹೊಸದಾದ ದೇವಸ್ಥಾನ ಸಿಗ್ತದೆ. ಎಷ್ಟು ನಿಶಬ್ದವಾಗಿದೆ ನೋಡಿ ದೇವಸ್ಥಾನ. ನಾನು ಆಕ್ಚುಲಿ ನಮ್ಮೂರ್ಗಾದ್ರೆ ಹೋಗ್ತಾ ಇದ್ದೆ, ಯಲಹಂಕದ ಮೇಲೆಯಿಂದ ಹಿಂಗೆ ಹೋಗ್ತಾ ಇದ್ದೆ ದೊಡ್ಡಬಳ್ಳಾಪುರ ರೋಡಲ್ಲಿ. ಇದು ಮಾದಪ್ಪನ ಹಳ್ಳಿ ಅಂತೆ. ಈ ರೋಡಲ್ಲಿ ಬಂದಿದ್ದೆ, ಹಂಗೆ ಕಾಣಿಸ್ತು, ರೋಡ್ಗಳಲ್ಲಿ ಕಾಣಿಸ್ಬಿಡ್ತು. ಅದಕ್ಕೋಸ್ಕರ ಬಂದೆ ಗುರು. ಎಷ್ಟು ದೊಡ್ಡದಾಗಿದೆ ಅಂದರೆ ದೇವರ ದುರ್ಗಾದೇವಿಯವರ ಸ್ಟ್ಯಾಚು ನೋಡಿ, ದುರ್ಗಾದೇವಿಯವರ ಪ್ರತಿಮೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿದೆ. ನಾವು ನೋಡಬೇಕಾಗಿರೋದು ನಮ್ಮ ದೇಶದಲ್ಲಿ ತುಂಬ ಇರುತ್ತೆ, ಆದರೆ ನಮ್ಗೆ ಗೊತ್ತೇ ಇರಲ್ಲ ಯಾವ್ಯಾವ ಎಲ್ಲೆಲ್ಲಿ ಇರ್ತವೆ ಅಂತ. ನನಗಾದರೆ ಒಂದು ಕನಸಿದೆ, ಈ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನ ನೋಡ್ಬಿಡ್ಬೇಕು, ಅಷ್ಟೇ ಕನಸು, ಇನ್ನೇನಿಲ್ಲ. ನೈಟ್ ಟೈಮಲ್ಲಿ ನೋಡಿ ಹನುಮಾನ್ಜಿಯ ಒಂದು ಸ್ಟ್ಯಾಚು ಮತ್ತು ದೇವಸ್ಥಾನ ಎಷ್ಟು ಸಖತ್ತಾಗಿದೆ ನೋಡಿ. ಇಷ್ಟೊಂದು ಸೈಲೆಂಟಾಗಿ ಬೆಂಗಳೂರು ನೈಟ್ ಟೈಮಲ್ಲಿ ಮಾತ್ರ ಕಾಣಿಸುತ್ತೆ ಅಷ್ಟೇ. ಡೇ ಟೈಮಲ್ಲಿ ಅಂದರೆ ತುಂಬೋಗಿರುತ್ತೆ, ತಲೆ ನೋವು ಹಿಡಿದು ಬರುತ್ತೆ ಅಷ್ಟೇ. ದಿನದ ಹೊತ್ತಲ್ಲಿ ನೀವು ಏನಾರ ಗಾಡಿ ಓಡಿಸೋ ಕೆಲಸ ಅಥವಾ ಈ ಟ್ರಾಫಿಕ್ಕಲ್ಲಿ ಸುತ್ತಾಡೋ ಕೆಲಸ ಏನಾರ ಮಾಡಿಟ್ಕೊಂಡಿದ್ರೆ ಅಷ್ಟೇ ಕತೆ ಗುರು, ತಲೆ ನೋವು ಹಿಡಿದಿದೆ. ಬೆಂಗಳೂರು ನೋಡಿ ನೈಟ್ ಟೈಮಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಇವಾಗಾದರೆ ಟೈಮ್ ಎಷ್ಟಂದರೆ 1:24 ಆಗಿದೆ. ನೈಟ್ ಹೊತ್ತಿನಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ ಬೆಂಗಳೂರು. ಹಿಂಗಿರ್ಬೇಕು ಗುರು, ಹಗಲಲ್ಲಿ ಸಖತ್ತಾಗಿರುತ್ತೆ. ಈ ದೇವಸ್ಥಾನ ಬಂದುಬಿಟ್ಟು ಮುನೇಶ್ವರಿ ಸ್ವಾಮಿ ದೇವಸ್ಥಾನ ಅಂತ. ಇದು ಕೂಡ ಬೆಂಗಳೂರಿನಲ್ಲಿ ಇರೋದು. ನೀವೆಂದನ್ನು ವಿಸಿಟ್ ಮಾಡಿದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನಾದರೆ ಫಾರ್ ದ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ.